ಅಕ್ಷರದೀಪ ಯೂಟ್ಯೂಬ್ ಚಾನಲ್ ಇದು ನಿಮ್ಮ ಮನೆಯ ಬೆಳದಿಂಗಳು. ಯಾರಪ್ಪ ಅಂದ್ರೆ ಅದು ಸ್ವಾಮಿ ವಿವೇಕಾನಂದ ಅಂತ ಕರೀತೀವಿ. ಸೊ ಅಂತಹ ಒಂದು ಜಯಂತಿಯ ದಿವಸ ಇವತ್ತು ನಾವು ಎಲ್ಲ ಒಂದು ಪ್ರತಿಷ್ಠಾನದವರು ಸೇರಿ ವಿವೇಕೋತ್ಸವ 2025 ಅನ್ನುವಂತಹ ಒಂದು ಪ್ರೋಗ್ರಾಮ್ ಅನ್ನ ಇವತ್ತಿನ ದಿವಸ ನಾವು ಆಯೋಜನೆಯನ್ನ ಮಾಡಿದ್ದೀವಿ. ಬಲ್ಲವರು ಬಹಳೆಲ್ಲ, ಬಲ್ಲವರಿದ್ದು ಬಲವಿಲ್ಲ, ಬಲ್ಲವರು ಇದ್ದು ಬಲವಿಲ್ಲ, ಸಾಹಿತ್ಯ ಎಲ್ಲರಿಗೂ ಇಲ್ಲ ಸರ್ವಜ್ಞ ಎಂಬ ಕನ್ನಡದ ಕವಿ ಸರ್ವಜ್ಞ ಅವರ ನುಡಿಗಳನ್ನು ಈ ವೇದಿಕೆಗೆ ಭಕ್ತಿಯಿಂದ ಸಮರ್ಪಿಸಿ ವೇದಿಕೆಯ ಮೇಲಿನ ಗಣ್ಯರಿಗೆ ವಂದಿಸುತ್ತಾ ನಮ್ಮ ಪದಾಧಿಕಾರಿಗಳಿಗೆ ಹಾಗೂ ಸಾಹಿತಿಗಳಿಗೆ ಮತ್ತು ವೇದಿಕೆಯ ಮೇಲೆ ಆಸೀನರಾದ ನಿಮ್ಗೆಲ್ಲರಿಗೂ ನನ್ನ ನಮಸ್ಕಾರಗಳನ್ನು. ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಸರ್ ಅವರು ಇಂದಿನ ಕಾರ್ಯಕ್ರಮದ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದ ರೂವಾರಿಯಾಗಿ ಈ ವೇದಿಕೆಯನ್ನ ಅಲಂಕರಿಸಿಕೊಳ್ಬೇಕು ಅಂತ ನಾನು ಅವರಲ್ಲಿ ಕೇಳ್ಕೊಳ್ತೀನಿ. ಹಾಗೆ ಇನ್ನೊಬ್ಬರು ಮುಖ್ಯ ಅತಿಥಿಯಾಗಿ ಬರ್ತಾ ಇದ್ರು, ಚಲನಚಿತ್ರ ನಿರ್ಮಾಪಕರು ಆಗಿದ್ರು, ಜೊತೆಗೆ ಧಾರಾವಾಹಿಯಲ್ಲಿ ಕೂಡ ಕೆಲಸ ಮಾಡಿದಂತವರು, ಬಹಳ ಒಳ್ಳೆಯ ಹೆಸರನ್ನ ಪಡೆದಿದ್ದಂತವರು ಅಶ್ವಿನಿ ಸ್ವಾಮಿ ವಿವೇಕಾನಂದ ಬರೀ ನಮ್ಮ ದೇಶಕ್ಕೆಲ್ಲ ಇಡೀ ಒಂದು ವಿಶ್ವಕ್ಕೆ ಒಬ್ಬ ಮಾದರಿ ವ್ಯಕ್ತಿ. ಹೀಗಾಗಿ ಎಲ್ಲ ಅಂದ್ರೆ ಪಕ್ಷಾತೀತ ಇಂದು ವಿದ್ಯಾಕಾಶಿ ಅಂತ ಕರೆಯುವ ಧಾರವಾಡ ಜಿಲ್ಲೆ ಇವತ್ತು ಸಾರಸ್ವತ್ಪುರ ಅಂತ ಹೇಳ್ತೀರಿ, ವಿದ್ಯಾಗಿರಿ ಅಂತ ಹೇಳ್ತೀರಿ, ಅಂತಹ ಅದ್ಭುತವಾದಂತಹ ಹೆಸರುಗಳು ಬಹುತೇಕ ಭಾರತ ದೇಶದಲ್ಲಿ ಯಾವ್ದಾದ್ರೂ ಊರಲ್ಲಿ ಇದ್ರೆ ಅದು ನೀಡುವ ಅಣ್ಣನಿಗೆ ನಮ್ಮಯ ಪ್ರೀತಿಯ ಚಪ್ಪಾಳೆ. ದೇಶವಾಡಿದ ನಾಯಕರೇ ನಿಮಗಿದ ಗೌರವ ಚಪ್ಪಾಳೆ. ನಾದದ ಸುಧೆಯನ್ನು ಹರಿಸಿರುವ ನಾಯಕರೇ ಇದು ಚಪ್ಪಾಳೆ. ಧೈರ್ಯ ಶೌರ್ಯವ ಮೆರೆದಿರುವ